ಬಂಧುಗಳೇ, ಇವತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂತಹ BK ಚಂದ್ರಶೇಖರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಏನಿವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಜನಜಾಗೃತಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಬಳ್ಳಾರಿ ಜಿಲ್ಲೆ ವಿಭಜನೆ ಆಗಬಾರದು. ಬಳ್ಳಾರಿ ಜಿಲ್ಲೆ ಹಾಗಾಗಿ ಇವತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ನಮ್ಮ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂಥ BK ಚಂದ್ರಶೇಖರ್ ಸರ್ ಅವರಾಗಿರ್ಬೋದು, ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಕ್ಷೇತ್ರ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಹಾಗೂ ಕರ್ನಾಟಕ ಸಂಘಟನೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ನಾಯಕರುಗಳಿಗೆ ನಾನು ಈ ಒಂದು ಹೋರಾಟಕ್ಕೆ ಭಾಗವಹಿಸೋದಕ್ಕೆ ಮನಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಿಜವಾಗ್ಲೂ ದುರಂತ. ಯಾಕೆ ಅಂತಂದ್ರೆ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ದರಿದ್ರ ರಾಜಕಾರಣಿಗಳು. ಇವತ್ತು ಏನು ಬ್ರಿಟಿಷರು 300 ವರ್ಷ ಇದೇ ತರನೇ ಆಳಿದ್ ನಮ್ಮನ್ನ. ಯಾವ ರೀತಿ ಅಂದ್ರೆ ನಮ್ಮನ್ನ ನೇರವಾಗಿ ಹೊಡೆಯಕ್ಕಾಗಲ್ಲ ಅಂತ ಹೇಳಿ ಬ್ರಿಟಿಷರು ಜಾತಿ ಧರ್ಮಗಳನ್ನ ನಮ್ಮಲ್ಲೇ ಎತ್ಕಟ್ಟಿ ಒಡೆದಾಳ ನೀತಿಯನ್ನ ಅನುಸರಿಸಿ 300 ವರ್ಷ ನಮ್ಮನ್ನ ಆಳಿದ್ರು. ಆ ದರಿದ್ರ ಬ್ರಿಟಿಷರು ಆಳಿ ಹೋದಂತಹ ಆ ಕುತಂತ್ರ ನೀತಿಯನ್ನೇ ಇವತ್ತು ಈ ದರಿದ್ರ ರಾಜಕಾರಣಿಗಳು ಅನುಸರಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಧಿಕ್ಕಾರ ಇರಲಿ. ಜಾತಿ ಹೊಡೆದಿದ್ದಾಯ್ತು, ಧರ್ಮ ಹೊಡೆದಿದ್ದಾಯ್ತು, ಈಗ ಜಿಲ್ಲೆ ಹೊಡಿತಾ ಇದ್ದೀರಾ. ಬಳ್ಳಾರಿ ಜಿಲ್ಲೆಯಿಂದ ಅಧಿಕಾರ ಸ್ವೀಕರಿಸಿ ನೀವು ಇವತ್ತು ಬಳ್ಳಾರಿ ಜಿಲ್ಲೆಯನ್ನೇ ಹೊಡೆಯಕ್ಕೆ ಹೋಗ್ತೀರಾ ಅಂದ್ರೆ ಇನ್ನೆಂತ ಕುತಂತ್ರ ರಾಜಕಾರಣಿಗಳು ನೀವು ಇರಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿ ಜಿಲ್ಲೆ ಹೊಡಿಬಾರ್ದು. ಇವತ್ತು ಒಂದು ಕಡೆ ಬಳ್ಳಾರಿ ಜಿಲ್ಲೆ ಹೊಡುತ್ತಾ ಇದ್ರೆ ಇನ್ನೊಂದು ಕಡೆ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಜಾತಿ ಧರ್ಮಗಳನ್ನ ಹೊಡಿತಾ ಬಿದ್ದವ್ರೆ. ಇವತ್ತು ನಿಜವಾಗ್ಲೂ ಕೂಡ ಇದು ಅಕ್ಷಮ್ಯ ಅಪರಾಧ, ಖಂಡನೀಯ. ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆಯಾಗಿ ಉಳಿಬೇಕು. ಅದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಲೇಬಾರದು. ಇವತ್ತು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಬಳ್ಳಾರಿ ಜಿಲ್ಲೆ ಅಕ್ಕಬುಕ್ಕರು, ಕೃಷ್ಣದೇವರಾಯರು, ಮಹಾನ್ ರಾಜಮನೆತನ ವಿಜಯನಗರ ಸಾಮ್ರಾಜ್ಯ ಆಳಿದಂತ ನಾಡು ನಮ್ಮ ಬಳ್ಳಾರಿ ಜಿಲ್ಲೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಉಳ್ಳುವಂತ ಈ ನಮ್ಮ ಬಳ್ಳಾರಿ ಜಿಲ್ಲೆಗೆ ಇವತ್ತು ನೀವು ಈ ಒಡೆದಾಳ ನೀತಿಯಿಂದಾಗಿ ಬಹಳ ಅನಾನುಕೂಲ ಆಗುತ್ತೆ. ಇವತ್ತು ಸಂಸ್ಕೃತಿಯ ತವರೂರು, ಸಂಪನ್ಮೂಲಗಳ ತವರೂರು, ಸಮೃದ್ಧಿಯ ತವರೂರು, ಸಾಂಸ್ಕೃತಿಕ ತವರೂರು, ಬಾಂಧವ್ಯದ ತವರೂರು, ಬೆಸೆಯುವ ಜನಗಳ ಒಗ್ಗೂಡುವಂತ ಬಳ್ಳಾರಿ ಜಿಲ್ಲೆ. ಇವತ್ತು ಆ ಜಿಲ್ಲೆಯನ್ನ ಒಡೆದು ಏನ್ ಮಾಡಿಕೊಂಡಿದ್ದೀರಿ ನೀವು? ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯನ್ನ ಒಡೆಯುವ ಮುಖೇಂದ್ರವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯ ಜನಗಳ ಮನಸ್ಸನ್ನ ನೋವು ಉಂಟು ಮಾಡ್ತಾ ಇದ್ದೀರಿ. ತಮ್ಮ ಸ್ವಾರ್ಥ ರಾಜಕಾರಣವನ್ನ ಬಿಡಿ, ತಮ್ಮ ಸ್ವಾರ್ಥ ಪ್ರತಿಷ್ಠೆಯನ್ನ ಬಿಡಿ, ತಮ್ಮ ಸ್ವಾರ್ಥ ಸಾಧನೆಯನ್ನ ಬಿಡಿ. ತಾವು ಮೊದಲು ಈ ಒಂದು ನಾಡನ್ನ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಉಳಿಸೋ ಕೆಲಸವನ್ನು ಮಾಡಿ. ಈ ಬಳ್ಳಾರಿ ಜಿಲ್ಲೆ ಒಡೆಯೋದ್ರಿಂದ ಏನೇನು ಅನಾನುಕೂಲ ಆಗುತ್ತೆ ಅಂತ ಗೊತ್ತಾ ರಾಜಕಾರಣಿಗಳೇ? ನಿಮಗೆ ಎಲ್ಲಾ ರೀತಿಯ ಅನುಕೂಲಗಳಿದೆ. ಆದ್ರೆ ಇಲ್ಲಿ ಇವತ್ತು ಜನಗಳಿಗೆ ಏನು ಅನುಕೂಲ ಇದೆ? ಇಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆ ಒಡೆದ್ರೆ ಆರ್ಥಿಕವಾದಂತ ಸಂಕಷ್ಟಕ್ಕೀಡಾಗುತ್ತೆ. ಅದೇ ರೀತಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ತಾಂಡವವಾಡುತ್ತೆ. ಅದೇ ರೀತಿ ಶಿಕ್ಷಣದ ಕೊರತೆ ಉಂಟಾಗುತ್ತೆ. ಸಂಪನ್ಮೂಲಗಳ ವಿಭಾಗೀಕರಣ ಆಗಿ ಯಾವುದೇ ರೀತಿ ಸಂಪನ್ಮೂಲಗಳಿಲ್ಲದೆ ಬಹಳಷ್ಟು ಭಾಗಗಳು ಛಿದ್ರ ಆಗುತ್ತೆ. ಮತ್ತು ಯಾವುದೇ ರೀತಿ ಆರ್ಥಿಕವಾದ ಸದೃಢತೆ ಇಲ್ಲದೆ ಅನೇಕ ಭಾಗಗಳು, ಅನೇಕ ಜನಗಳು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೆ. ಈ ಭಾಗದಲ್ಲಿರುವಂತಹ ಕೂಲಿ ಕಾರ್ಮಿಕರು, ರಸ್ತೆ ಬದಿ ವ್ಯಾಪಾರಿಗಳು, ಬಡವರು, ಕೆಳವರ್ಗದವರು, ಈ ರೀತಿಯಾದಂತಹ ಅನೇಕ
ಬಂಧು ಬಾಂಧವರಿಗೆ ಆರ್ಥಿಕವಾದಂತಹ ಸಂಕಷ್ಟ ಎದುರಾಗುತ್ತೆ. ಇದನ್ನ ಬಳ್ಳಾರಿ ಜಿಲ್ಲಾ ಜನತೆ ಯಾವತ್ತಿಗೂ ಕೂಡ ಸಹಿಸೋಲ್ಲ. ಅಖಂಡ ಬಳ್ಳಾರಿ ಜಿಲ್ಲೆಯಾಗೆ ಉಳಿಬೇಕು. ಇದು ಬಳ್ಳಾರಿ ಜಿಲ್ಲೆಯ ಜನಗಳ ಸ್ವಾಭಿಮಾನದ ಪ್ರಶ್ನೆ. ಬಳ್ಳಾರಿ ಜಿಲ್ಲೆಯ ಜನಗಳ ಸ್ವಾಭಿಮಾನವನ್ನ ಕೆಣಕುವಂತ ಕೆಲಸವನ್ನ ಈ ದರಿದ್ರ ಸರ್ಕಾರಗಳು, ದರಿದ್ರ ರಾಜಕಾರಣಿಗಳು ಮಾಡಬಾರದು. ಎಷ್ಟು ಸ್ವಾರ್ಥ ಇಟ್ಕೊಂತೀರಿ? ನಿಮ್ಮ ತೆವಲುಗಳ ರಾಜಕೀಯದ ತೆವಲುಗಳಿಗೋಸ್ಕರ, ನಿಮ್ಮ ದುರಹಂಕಾರಿಗಳಿಗೋಸ್ಕರ, ನಿಮ್ಮ ಅಹಂಕಾರಗಳಿಗೋಸ್ಕರ ಇವತ್ತು ಜನಗಳನ್ನ ಬಲಿ ಕೊಡ್ತಾ ಇದ್ದೀರಿ, ಜಿಲ್ಲೆಯನ್ನ ಬಲಿ ಕೊಡ್ತಾ ಇದ್ದೀರಿ. ನಿಮ್ಮ ಯೋಗ್ಯತೆಗೆ ಇವತ್ತು ಇಂಥ ಒಂದು ಸಮೃದ್ಧಿಯಾದಂಥ ಜಿಲ್ಲೆ ಸಿಕ್ಕಿರ್ಬೇಕಾದ್ರೆ ನೀವು ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ಒಡೆದಾಡೋ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ಅಭಿವೃದ್ಧಿ ಮಾಡಿ, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿ, ಉಚಿತ ಶಿಕ್ಷಣವನ್ನ ನೀಡಿ ಪ್ರತಿಯೊಂದು ಜಾತಿ ಧರ್ಮದವರೆಗೂ. ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡಿ, ಪ್ರತಿಯೊಬ್ಬ ಜಾತಿ ಧರ್ಮದವರೆಗೂ ಕೂಡ ಉದ್ಯೋಗ ಸೃಷ್ಟಿಯನ್ನು ಮಾಡಿ ಕೊಡಿ ಉದ್ಯೋಗವನ್ನ. ಅದೇ ರೀತಿ ಆರ್ಥಿಕವಾದಂತಹ ಸಹಕಾರಗಳನ್ನ ಕೆಳವರ್ಗದವರು ಮತ್ತು ಮಧ್ಯಮ ವರ್ಗದವರು ಮತ್ತು ಇಲ್ಲದಿರುವಂತವ್ರಿಗೆ, ಸಂಕಷ್ಟದಲ್ಲಿ ಇರೋರ್ಗಂತವ್ರಿಗೆ ಆರ್ಥಿಕವಾದಂತಹ ಸೌಲಭ್ಯಗಳನ್ನು ಕೊಟ್ಟು ಮೇಲೆತ್ತ ಕೆಲಸವನ್ನು ಮಾಡಿ. ಅತಿ ಹೆಚ್ಚು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಿ, ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡಿ, ದೊಡ್ಡ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ. ಅದೇ ರೀತಿ ಗುಡಿ ಕೈಗಾರಿಕೆ, ಹೈನು ಕೈಗಾರಿಕೆ, ಈ ರೀತಿಯಾದಂತಹ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ. ಹೆಚ್ಚೆಚ್ಚು ಫ್ಯಾಕ್ಟರಿಗಳನ್ನ, ಕಂಪನಿಗಳನ್ನ ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ. ಐಟಿ, ಬಿಟಿ ಸೆಕ್ಟರ್, ಎಂಎನ್ಸಿ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ. ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಕೂಲಿ ಕಾರ್ಮಿಕರಿಗೆ ಇವತ್ತು ಅವರಿಗೆ ವೇತನಗಳನ್ನ ವರ್ಷಕ್ಕೆ ನೋಡಿ, ಇವ್ರಿಗೆ ನಾಚಿಕೆ ಮಾನ ಮರಿದಿದೆಯೋ ಎಲ್ಲೋ ಗೊತ್ತಿಲ್ಲ. ಈಗ 1 ವರ್ಷದಿಂದ ಬಂದಂತ ಜಗನ್ಮೋಹನ್ ರೆಡ್ಡಿನೇ ಅಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ 10,000 ರೂಪಾಯಿ ಅನುದಾನವನ್ನು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಇವ್ರ ಯೋಗ್ಯತೆಗೆ ಇವರು ಕೊಡಕ್ಕಾಗಲ್ವೇ? ಇವತ್ತು ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಂದಾನೇ ಇವತ್ತು ಬಹಳಷ್ಟು ಅನುಕೂಲಗಳು ನಡೀತಾ ಇರೋದು. ಇವತ್ತು ಚಾಲಕರುಗಳಿದ್ರೇನೆ ಇಡೀ ನಾಡು, ದೇಶ ಮುಂದುವರಿದೆ. ಯಾಕಂದ್ರೆ ಇವತ್ತು ಚಾಲಕರಿಗೆ ಬಹಳಷ್ಟು ಅನಾನುಕೂಲಗಳಾಗಿದೆ. ಇವತ್ತು ಚಾಲಕರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ರೈತನಿಗೆ ಸಹಕಾರ ಆಗೋ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಬಡ ಕೂಲಿ ಕಾರ್ಮಿಕರಿಗೆ ಸಹಕಾರ ಆಗೋ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಅದೇ ರೀತಿ ಕೆಳವರ್ಗದವರು, ಮಧ್ಯಮ ವರ್ಗದವರು ಮೇಲ್ ಬರೋದಕ್ಕೋಸ್ಕರ ಸೌಲಭ್ಯಗಳು ನೀಡೋದ್ರಲ್ಲಿ ಮುಂದಾಗ್ತಾ ಇಲ್ಲ. ಅದೇ ರೀತಿ ಏನು ಉದ್ಯೋಗ ಸೃಷ್ಟಿಯನ್ನ ಮಾಡೋದಕ್ಕೆ ನೀವು ಮುಂದಾಗ್ತಾ ಇಲ್ಲ. ಉಚಿತ ಶಿಕ್ಷಣವನ್ನು ನೀಡೋ ಮುಖೇನವಾಗಿ ಶಿಕ್ಷಣದಲ್ಲಿ ಕ್ರಾಂತಿ ಆಗೋದಕ್ಕೆ ಮುಂದಾಗ್ತಾ ಇಲ್ಲ. ನೀವು ಮುಂದಾಗ್ತಾ ಇರೋದಲ್ಲ ಒಂದೇ ಸ್ವಾರ್ಥ ರಾಜಕಾರಣ, ದರಿದ್ರ ರಾಜಕಾರಣ. ಈ ಒಂದು ಕೆಟ್ಟ ಕಚಡ ರಾಜಕಾರಣದಿಂದ ಇವತ್ತು ಜನಗಳಿಗೆ ಅನಾನುಕೂಲ ಆಗ್ತಾ ಇದೆ. ಅಧಿಕಾರ ಹಿಡಿಬೇಕಾದ್ರೆ, ಓಟ್ ಕೇಳಬೇಕಾದ್ರೆ ಅಮ್ಮ ಅಪ್ಪ ಅಂತ ಬಂದು ಮನೆಯಲ್ಲೂ ಬೇಡ್ಕೊಂಡು ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅಂತೀರಾ. ಅದು ಏನ್ ಮಾಡ್ತೀರಾ? ಏನು ಮಾಡಲ್ಲ. ನಿಮ್ ಮಕ್ಕಳು, ಮರಿ ಮಕ್ಕಳು, ಅವ್ರ ಮಕ್ಕಳು ತಿನ್ಕೊಂಡು ಉಣ್ಕೊಂಡು ಕುತ್ಕೊಬಹುದು. ಅಷ್ಟು ನಿಮ್ಮ ಸಂಪನ್ಮೂಲಗಳನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದೀರಾ. ನೀವು ಅಧಿಕಾರವನ್ನು ಹಿಡಿತಾ ಇದ್ದೀರಾ ಇವತ್ತು. ಆದ್ರೆ ಬಡವರು, ಕೆಳವರ್ಗದವರು, ಮಧ್ಯಮ ವರ್ಗದವರು ಯಾರಿಗೂ ಏನು ಅನುಕೂಲ ಆಗ್ತಾ ಇಲ್ಲ. ಜಾತಿ ಹೆಸರು ಹೇಳ್ತೀರಾ, ನೀವು ಬೆಳಿತೀರಾ. ಧರ್ಮದ ಹೆಸರು ಹೇಳ್ತೀರಾ, ನೀವು ಬೆಳಿತೀರಾ. ಈಗ ಜಿಲ್ಲೆ ಹೊಡಿತಾ ಇದ್ದೀರಾ, ನೀವು ಬೆಳಿತೀರಾ. ಜನಗಳಿಗೆ ಏನು ಉಪಯೋಗ ಇದೆ ಹೇಳಿ? ಯಾಕೆ ಹೊಡಿತೀರಾ ಜಿಲ್ಲೆಯನ್ನ? ಅಖಂಡ ಬಳ್ಳಾರಿ ಜಿಲ್ಲೆಯಾಗಿ ಉಳಿಬೇಕು ಅನ್ನೋದು ಇಲ್ಲಿರುವಂತ ಬಳ್ಳಾರಿ ಜಿಲ್ಲೆಯ ಜನಗಳ ಆಸೆ. ಹಾಗಾಗಿ ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಾಗಿ ಉಳಿಬೇಕು. ಅದೇ ರೀತಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ತೆಗೆದುಹಾಕಬೇಕು. ಏನು ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಅದ್ರ ಮುಖೇನ ಎಲ್ಲಾ ಜಾತಿ ಧರ್ಮದವರೆಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು. ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಯಾವತ್ತಿಗೂ ಯಾವುದೇ ಜಾತಿ ಧರ್ಮಗಳ ವಿರೋಧಿಗಳಲ್ಲ. ನಾಡಿನಲ್ಲಿರುವಂತ 7 ಕೋಟಿ ಕನ್ನಡಿಗರು ಎಲ್ಲರೂ ನಾವು ಕನ್ನಡಿಗರೇ. ಯಾವುದೇ ಜಾತಿ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಎಲ್ಲರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಖೇನನೇ ಸಹಕಾರ ಮಾಡಲಿ, ಸಹಾಯ ಮಾಡಿ. ಹಾಗಾಗಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ತಕ್ಷಣದಲ್ಲೇ ಕಿತ್ತೊಗಿಬೇಕು. 5ನೇ ತಾರೀಕೇನು ಕರ್ನಾಟಕ ಬಂದ್ ಕರೆ ಕೊಟ್ಟಿದೆ, ಇದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಕರ್ನಾಟಕ ಬಂದ್ ಆಗ್ಲೇಬೇಕು. ಇವತ್ತೇನು ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂತ ನಮ್ಮ ನಾರಾಯಣಗೌಡರು, ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್, ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡರು, ಎಲ್ಲ ಕನ್ನಡ ಪರ ಸಂಘಟನೆ, ಎಲ್ಲ ಕನ್ನಡ ಪರ ನಾಯಕರುಗಳು ಎಲ್ಲರೂ ಕೂಡ ನಾವೆಲ್ಲ ಒಗ್ಗೂಡಿ ಕರ್ನಾಟಕ ಪ್ರಜಾಶಕ್ತಿ
5ನೇ ತಾರೀಕು ಕರ್ನಾಟಕ ಬಂದಿದೆ. ಅದರಲ್ಲಿ 2 ಮುಖ್ಯ ವಿಚಾರ: ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಹಿಂಪಡಿಬೇಕು, ಎರಡನೇದು ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಅಖಂಡ ಬಳ್ಳಾರಿ ಜಿಲ್ಲೆಯಾಗಿ ಉಳಿಸಬೇಕು. ಈ 2 ಪ್ರಮುಖ ವಿಚಾರದಲ್ಲಿ ನಾವು ಒಂದು ಹೋರಾಟವನ್ನ ಏನು 5ನೇ ತಾರೀಕು ಬಂದು ಕರೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಭಾಗವಹಿಸಬೇಕು, ಸಹಕಾರಿ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಈ ಒಂದು ರ್ಯಾಲಿಯಲ್ಲಿ ಬಂದಂತ ಎಲ್ಲರಿಗೂ ಕೂಡ